ಸಿದ್ದು ಸರ್ಕಾರದ ವಿರುದ್ಧ ಅಕ್ರಮದ ಬ್ರಹ್ಮಾಸ್ತ್ರವನ್ನ ಹೂಡೋದಕ್ಕೆ ಮೈತ್ರಿ ಮುಂದಾಗಿದೆ. ಸೊ ಆ ವಿಚಾರದ ಕುರಿತು ಇವತ್ತು ಮಾತುಕತೆಯನ್ನ ನಡೆಸುತ್ತಾರೆ. ಇವತ್ತು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಸಿಎಂ ಸಿದ್ದು ಸರ್ಕಾರದ ವಿರುದ್ಧ ಅಕ್ರಮದ ಬ್ರಹ್ಮಾಸ್ತ್ರವನ್ನ ದಳಕಮಲ ಮಾಡ್ತಾ ಇದೆ. ಇತ್ತ ಸಿದ್ದರಾಮಯ್ಯ ಕುರ್ಚಿಗೆ ಕುತ್ತು ತರೋದಕ್ಕೆ ಏನೆಲ್ಲ ತಂತ್ರ ಬೇಕೋ ಎಲ್ಲವನ್ನ ಕೂಡ ಮಾಡ್ಕೋತಾ ಇದ್ದಾರೆ. ಇನ್ನಿಲ್ಲದ ಕಸರತ್ತು ತಂತ್ರಗಾರಿಕೆ ನಡೀತಾ ಇದೆ. ಹೇಗಾದ್ರೂ ಮಾಡಿ ಅವರನ್ನ ಕುರ್ಚಿಯಿಂದ ಕೆಳಗೆ ಇಳಿಸಲೇಬೇಕು ಅನ್ನೋ ಉದ್ದೇಶದಿಂದ ಸಿಎಂ ಸಿದ್ದು ರಾಜೀನಾಮೆಗೆ ಒತ್ತಾಯಿಸಿ ಕೇಸರಿ ರಣಕಹಳೆಯನ್ನ ಮೊಳಗಿಸೋದಕ್ಕೆ ಸಿದ್ಧವಾಗಿದೆ. ಶತಾಯ ಗತಾಯ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಬಹುಕೋಟಿ ಅಕ್ರಮದ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದು. ಹಿಂದೆ ಜಂಟಿಯಾಗಿ ದೂರು ಕೊಟ್ಟು ಬಂದಿದ್ರು ಜೆಡಿಎಸ್ ಬಿಜೆಪಿ. ಈಗ ಟಿಜೆ ಅಬ್ರಹಾಂನಿಂದ ದೂರು ದಾಖಲಾಗಿದೆ. ಮತ್ತೊಮ್ಮೆ ರಾಜ್ಯಪಾಲರು ಶತಾಯ ಗತಾಯ ಅವರನ್ನ ಕೆಳಗಿಳಿಸುವಂತಹ ಪ್ಲಾನ್ ನಡೀತಾ ಇದೆ. ಟಿಜೆ ಅಬ್ರಹಾಂ ಅವರಿಗೆ ಮತ್ತೊಮ್ಮೆ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಒತ್ತಾಯವನ್ನ ಮಾಡ್ತಾ ಪತ್ರವನ್ನ ಬರೆದಿದ್ದಾರೆ. ರಾಜ್ಯಪಾಲರ ಮುಖಾಂತರವಾಗಿ ಈಗ ದಳ ಕಮಲ ಇಳಿಸೋದಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ. ಸೊ ಏನೇ ಪ್ಲಾನ್ ಮಾಡಿದ್ರು ಅಕ್ರಮಗಳು ಎಲ್ಲರ ಕಾಲದಲ್ಲೂ ಆಗುತ್ತೆ, ಇದ್ರಲ್ಲಿ ನನ್ನ ಹೆಸರು ನೇರವಾಗಿ ಇಲ್ಲ ಅನ್ನೋದು ಸಿದ್ದರಾಮಯ್ಯನವರ ವಾದ. ಇತ್ತ ಅವರ ಕುರ್ಚಿಗೆ ಶತಾಯ ಗತಾಯ ಕುತ್ತು ತರಬೇಕು ಅನ್ನೋದು ದಳ ಕಮಲ ನಾಯಕರ ಒಂದು ಪಟ್ಟಾಗಿದೆ. ಸೊ ಹಾಗಾಗಿ ಅಕ್ರಮದ ವಿರುದ್ಧ ಬ್ರಹ್ಮಾಸ್ತ್ರವನ್ನ ಈಗ ರಾಜ್ಯಪಾಲರ ಮುಖಾಂತರವಾಗಿ ಅವರು ಮುಂದೂಡ್ತಾ ಇದ್ದಾರೆ. ಅವರಿಗೆ ಪತ್ರವನ್ನ ಬರೆಯೋ ಮುಖಾಂತರವಾಗಿ ರಾಜ್ಯಪಾಲರಿಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಕ್ರಮದ ವಿರುದ್ಧ ದೂರು ಕೊಟ್ಟಿದ್ದು ಸಿಎಂಗೆ ಟೆನ್ಷನ್ ಶುರುವಾಗಿದೆ. ಮತ್ತೊಂದು ಘಟನೆಗೆ ಸಾಕ್ಷಿಯಾಗಲಿದೆಯಾ ಹಾಗಾದ್ರೆ ಕರುನಾಡು? ರಾಜಭವನ ಸರ್ಕಾರದ ಮಧ್ಯೆ ನಡೆಯುತ್ತಾ ಸಂಘರ್ಷ. ಮೂಡಾ ಹಗರಣ ಸಿಎಂ ಸಿದ್ದರಾಮಯ್ಯ ವಿಚಾರಣೆನ ಸಿಎಂ ವಿರುದ್ಧ ವಿಚಾರಣೆಗೆ ರಾಜ್ಯಪಾಲರ ಅನುಮತಿ. ವಿಚಾರಣೆಗೆ ರಾಜ್ಯಪಾಲರು ಅನುಮತಿ ನೀಡುವ ಸಾಧ್ಯತೆ ಇದೆ. ಸಿಎಂ ವಿಚಾರಣೆಗೆ ಬಹುಕೋಟಿ ಅಕ್ರಮದ ವಿರುದ್ಧ ಸಿಎಂಗೆ ದೂರು ಹೋಗಿದ್ದು ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಬಹುಕೋಟಿ ಅಕ್ರಮದ ವಿರುದ್ಧ ಹೇಗಾದ್ರೂ ಮಾಡಿ ಅವರನ್ನ ಕೆಳಗಿಳಿಸಬೇಕು ಅಂತ ಪಣ ತೊಟ್ಟಿದ್ದಾರೆ. ಶಾಕ್ ಆದಿದೆಯಾ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ?